ಸರ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಸರ್ ನನಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು ನಾಳೆ ಬರೋಕ್ಕೆ. ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ. ಏನು ವಿಚಾರ ಇದೆ ಮಾತಾಡಬೇಕು ಕರೆದ್ರು, ಏನು ನಾನು ಕ್ಲಾರಿಫಿಕೇಷನ್ ಕೇಳಿದ್ರು ಅದನ್ನು ಬರ್ಕೊಂಡು ಬಂದಿದ್ದೀನಿ. ಯಾವುದೇ ಥರವಾದಂಥ ಏನೂ ನಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ. ನನಗೆ ಅವನು ಪರಿಚಯ ಇದ್ದಾನೆ ಅಂತ ಶ್ರೀಕಿ ಅವರು ನಮಗೆ ಪರಿಚಯ ಇದ್ದಾರೆ, ಅವ್ರ ಬಗ್ಗೆ ಕೇಳಿದ್ರು ನಿಮ್ಗೆ ಹೆಂಗೆ ಪರಿಚಯ ಎಲ್ಲಿ ಎತ್ತ ಅಂತ, ಅಷ್ಟೇ ಮುಗಿದೋಯ್ತು. ಅದು ಬರ್ದ್ಕೊಟ್ಟು ಬಂದಿದ್ದೀವಿ. ನಿಮಗೆ ಹೆಂಗೆ ಪರಿಚಯ ಸರ್? ಅದ್ರ ಬಗ್ಗೆ ನಾನು ಆಲ್ರೆಡಿ 1000 ಸರಿ ಟಿ ವಿಯಲ್ಲಿ ಹೇಳಿದ್ದೀನಿ. ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು ಅದ ರೀತಿ ನಮ್ಗೆ ಪರಿಚಯ. ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ನಂದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ. ನನಗೆ ಯಾವುದೇ ಥರವಾದಂಥ 1% ಕೂಡ ಭಯ ಇಲ್ಲ. ಇದರಲ್ಲಿ ನಂದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ, ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ, ಮುಗೀತು. ಇವಾಗ ನೀವು ನನ್ನ ಹತ್ರ ಬರ್ತೀರಿ ಸರ್, ನೀವು ಯಾರು ಎತ್ತ ಏನು ಮಾಡ್ತೀರಾ, ಮನೇಲಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೇನು ಗೊತ್ತಿರುತ್ತಾ ಸರ್? ನಮ್ಗೆ ಅದೇ ರೀತಿ 1000 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇತ್ತು, ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದನ್ನು ಕೊಟ್ಟಿದ್ದೀನಿ. ದಟ್ಸ್ ಅಬೌಟ್ ಇಟ್. ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಬಂದಿಲ್ಲ. ನನ್ನ ತಮ್ಮನಿಗಾಗಲಿ ನನಗೂ ಆಗಲಿ ಯಾವುದೇ ಥರ ಅಂತ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ. ನಮಗೆ ಇದರಲ್ಲಿ ಯಾವುದೇ ಥರ ಇನ್ವಾಲ್ವ್ಮೆಂಟ್ ಇಲ್ಲ. ಏನಿಲ್ಲ, ಮುಗೀತು ಅಷ್ಟೇ. ಒಂದು ಸರಿ ಬಂದು ಇದನ್ನು ಬರೆದು ಕೊಟ್ಟು ಹೋಗೋಕ್ಕಿತ್ತು, ಅಷ್ಟು ಮುಗಿದೋಯ್ತು ಸರ್. ಆಮೇಲೆ ಮಾಧ್ಯಮದ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ನಾನೇನು ನಿಮ್ಮ ಹತ್ರ ಔಸ್ಕೊಂಡು ಓಡಾಡಿ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನಾನು ಡೈಲಿ ಬರ್ತೀನಿ, ಡೈಲಿ ನಾನು ಅಲ್ಲೇ ಇರ್ತೀನಿ. ನಮ್ಮ ನಾಯಕರವರು ಇವತ್ತು ಅವರನ್ನು ಹೋಗಿ ಭೇಟಿ ಮಾಡಿದ್ದು ನಾನು ಪೊಲಿಟಿಕಲ್ ಆಗಿ ನಮ್ಮ ಕೆಲಸಕ್ಕೆ ಹೋಗಿದ್ದೀನಿ. ಇದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಕೂಡ ಮಾಡಿಲ್ಲ. ಇದನ್ನು ದೊಡ್ಡದು ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ದಿಢೀರ್ ಅಂತ ಅಲ್ಲ, ನನಗೆ ಇದರಲ್ಲಿ ನನಗೆ ಭಯ ಇಲ್ಲ. ನನಗೆ ಯಾಕೆ ನಾಳೆ ತನಕ ಯಾಕೆ ಡಿಲೇ ಮಾಡಬೇಕು, ಇವತ್ತೇ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ನಾನು ಭಯ ಇದ್ದರೆ, ನಾನೇನೋ ತಪ್ಪು ಮಾಡಿದರೆ ನಾನು ಅಯ್ಯೋ ನಾಳೆ ಬೇಡ ಇನ್ನು ಮುಂದಕ್ಕೆ ಹಾಕಿ ಅಂತ ಕೇಳ್ಬೋದು. ನನಗೆ ಯಾವುದೇ ಥರ ಇಶ್ಯೂ ಇಲ್ಲ. ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ದೆ. ಕ್ಲೋಸಿಂಗ್ ಮುಗಿಬೇಕಲ್ಲ. ಇದಾದ್ಮೇಲೆ ನಿಮ್ಗೆ ಹೆಂಗೋ ಚಾರ್ಜ್ ಶೀಟ್ ಕಾಪಿ ಸಿಕ್ಕುತ್ತೆ, ನಂದೇನು ಸಂಬಂಧ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ರೈಟ್, ಥ್ಯಾಂಕ್ ಯು. ನಾನಂತೂ ಹೇಳ್ತೀನಿ ಪ್ರಾಮಾಣಿಕವಾಗಿ, ನಂದು ಯಾವುದೇ ಥರವಾದಂಥ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಥ್ಯಾಂಕ್ ಯು. ವಿಚಾರವನ್ನು ಹೊರತುಪಡಿಸಿ ಬೇರೆ ಏನಾದರೂ ಪ್ರಶ್ನೆಗಳು ಕೇಳಿದ್ರಾ? ಇದು ನೀನು ಯಾರು ಇನ್ವೆಸ್ಟಿಗೇಷನ್ ಯಾವ್ದ್ರ ಬಗ್ಗೆ ಆಗ್ತಾ ಇದೆ ಅದ್ರ ಬಗ್ಗೆ ಕೇಳವ್ರೆ. ಅದು ಬಿಟ್ಟು ಬೇರೆ ನಾನೇನು ಮಾಡಿದ್ದೀನಿ ಬೇರೆ ಕೇಳಕ್ಕೆ? ಏನು ಕರೆದಿಲ್ಲ. ಇದು ಒಂದು ಕ್ಲೋಸ್ ಮಾಡೋಕ್ಕೆ ಬಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ನಿಮ್ದು ಯಾವುದೋ ಚಾನೆಲಲ್ಲಿ ನೋಡಿದೆ ಅರೆಸ್ಟ್ ಮಾಡಿಬಿಡ್ತಾರೆ, ಅರೆಸ್ಟ್ನ ಭೀತಿಯಲ್ಲಿದ್ದಾರೆ ಅಂತ. ಯಾವ ಭೀತಿನೂ ಇಲ್ಲ, ಕೀತಿನೂ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ. ನನಗೆ ಈ ನಾಡಿನ ಕಾನೂನು ಮೇಲೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಮೇಲೆ 100ಕ್ಕೆ 100 ನಂಬಿಕೆ ಇದೆ. ಕಾನೂನು ಕೆಲಸ ಮಾಡುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.